ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹಿರಿಯರ ಸಹಾಯ, ಕುಟುಂಬದಲ್ಲಿ ಮನಸ್ತಾಪಗಳು, ವಿದ್ಯಾರ್ಥಿಗಳಿಗೆ ತೊಂದರೆ, ಸಂಗಾತಿಯಲ್ಲಿ ಸಾಮರಸ್ಯ, ವಾರದ ಆದಿಯಲ್ಲಿ ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ, ಮನಸ್ತಾಪ ಇವುಗಳನ್ನು ಸೂಚಿಸ್ತಾ ಇದೆ. ಹಿರಿಯರಿಂದ ಸಹಕಾರಗಳು ಸಿಗುತ್ತೆ. ಕುಟುಂಬದಲ್ಲೂ ಹಾಗೆ ಇದೆ. ಕುಟುಂಬಾಧಿಪತಿ ತುಂಬ ಚೆನ್ನಾಗಿದ್ದಾನೆ ಬುಧ, ಹೀಗಾಗಿ ಆತಂಕ ಬೇಡ. ಬಂಧುಗಳಿಂದಲೂ ಸಹಾಯ ಸಿಗ್ತಕ್ಕಂಥದ್ದು ಇದೆಲ್ಲ ಇದೆ. ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲಗಳಾಗ್ತಕ್ಕಂಥದ್ದು. ಆ ತೊಂದರೆ ಚಂದ್ರನಿಂದಾಗಿ ಮನಸ್ಸು ಸ್ವಲ್ಪ ಚಂಚಲವಾಗಬಹುದು, ಆದರೆ ಬುಧ ಬಲಿಷ್ಠನಾಗಿರೋದ್ರಿಂದ ಬುದ್ಧಿ ಚುರುಕಾಗಿರ್ತದೆ, ಬುದ್ಧಿಬಲ ಇರ್ತದೆ, ಇನ್ನೊಬ್ಬರ ಮಾರ್ಗದರ್ಶನ ಅರ್ಥ ಆಗುತ್ತೆ. ಆದರೆ ನೀವೇ ಮಾಡಿಕೊಳ್ಳೋ ತೊಂದರೆ, ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಅವ್ರ ಮಾರ್ಗದರ್ಶನ ಸಿಕ್ಕಿರುತ್ತೆ, ಒಳ್ಳೆಯ ಪಾಠ ಹೇಳ್ಕೊಟ್ಟಿರ್ತಾರೆ, ಆದರೆ ನಾವೇ ಓದಿರೋದಿಲ್ಲ. ಹಾಗಾಗುವ ಸಾಧ್ಯತೆ ವಿದ್ಯಾರ್ಥಿಗಳಿಗಿದೆ. ತನ್ನ ಮೂಲಕ ತೊಂದರೆಗಳು, ತನ್ನ ಮೂಲಕ ಇನ್ನು ಬಯಸ್ಕೊಳ್ಳೋದು ಇದೆಲ್ಲ ಶುರುವಾಗುತ್ತೆ. ಹೀಗಾಗಿ ಅದ್ರ ಕಡೆಗೆ ಸ್ವಲ್ಪ ಎಚ್ಚರ ಇರಬೇಕು. ಆದರೆ ಬುಧ ಚೆನ್ನಾಗಿರೋದ್ರಿಂದ ಗಾಬರಿ ಬೇಡ. ಒಂದು ಸಲ ಹೇಳಿದ್ರೆ ಜಾಣನಿಗೆ ಮಾತಿನ ಪೆಟ್ಟು ಅಂತ, ಒಂದು ಸಲ ಹೇಳಿದ್ರೆ ಸಾಕಾಗುತ್ತೆ ಅಂತ, ಆ ರೀತಿಯಲ್ಲಿ ಅನುಕೂಲಗಳಾಗುತ್ತೆ, ಯೋಚನೆ ಮಾಡಬೇಡಿ. ಸಂಗಾತಿಯಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ತೊಡಕಿದೆ, ಆಮೇಲೆ ಸರಿ ಹೋಗುತ್ತೆ. ವಾರದ ಆದಿಯಲ್ಲಿ ಸೋಮವಾರದ ಮಟ್ಟಿಗೆ ಸ್ವಲ್ಪ ತೊಂದರೆ, ಆಮೇಲೆ ಸರಿ ಹೋಗುತ್ತೆ. ಮಂಗಳವಾರದಿಂದ ಸ್ವಲ್ಪ ಹೆಚ್ಚಿನ ಶುಭ ಫಲವನ್ನು ಕಾಣ್ತೀರಾ, ಆತಂಕ ಇಲ್ಲ. ಮತ್ತು ವಾರದ ಅಂತ್ಯ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಸಹೋದರಲ್ಲಿ ಸಾಮರಸ್ಯ, ಧೈರ್ಯ, ಸಾಹಸ ಕಾರ್ಯಗಳು, ವಿಶಿಷ್ಟ ಕಾರ್ಯಗಳು, ವೃತ್ತಿಯಲ್ಲಿ ಅನುಕೂಲ, ಧನಲಾಭ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇದೆಲ್ಲ ಸಣ್ಣ ಪುಟ್ಟ ವಿದ್ಯಾರ್ಥಿಗಳಿಗಾಗಲೇ ತೊಂದರೆ ಅಂತ ಗಮನಿಸಿದ ಕಾರಣ ಚಂದ್ರನಿಂದಾಗಿ ಅದು ನಿವಾರಣೆ ಆಗುತ್ತೆ ಆದಷ್ಟು ಬೇಗ. ಹೀಗಾಗಿ ಆತಂಕ ಬೇಡ. ಬುಧಾದಿತ್ಯ ಯೋಗ ಇದ್ದರೆ ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ, ಹೀಗಾಗಿ ನೈಪುಣ್ಯತೆ ಬರುತ್ತೆ. ವಾರದ ನಿಮಗೆ ಬುಧವಾರದಿಂದಲೇ ತುಂಬ ಜಾಣರಾಗಿರ್ತೀರ. ನಿಮ್ಮ ಮಾತನ್ನು ಇನ್ನೊಬ್ಬರು ಅವರೇ ಬಂದು ಸಲಹೆ ತಗೋತಾರೆ. ಈ ಥರ ಸಮಸ್ಯೆ ಇದೆ, ಏನು ಪರಿಹಾರ ಮಾಡ್ಕೊಳ್ಬಹುದು, ಯಾವ ರೀತಿ ಒಂದು ಸ್ವಲ್ಪ ಸಜೆಸ್ಟ್ ಮಾಡ್ತೀರಾ, ಗೈಡೆನ್ಸ್ ಕೊಡ್ತೀರಾ, ಈ ರೀತಿಯಲ್ಲಿ ಆ ರೀತಿಯ ಬುದ್ಧಿಬಲ ಖಂಡಿತ ಇದೆ. ಮತ್ತು ಧೈರ್ಯ, ಸಾಹಸ ಇದೆ. ಸಹೋದರ ಸೇವಕರ ಸಹಾಯ ತುಂಬ ಚೆನ್ನಾಗಿರ್ತದೆ. ಗುರು ಶಿಷ್ಯರ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ. ಮುಖ್ಯವಾಗಿ ಈ ಒಳ್ಳೆಯ ಮಾರ್ಗದರ್ಶನವೂ ಸಿಗುತ್ತೆ ನಿಮಗೆ. ಇನ್ನೊಬ್ಬರ ಸಲಹೆಯಿಂದಾಗಿ ನಿಮ್ಮ ಬದುಕು ಒಂದು ಸ್ವಲ್ಪ ಟರ್ನ್ ಆಗೋ ಸಾಧ್ಯತೆಗಳು. ಮೇಜರ್ ಅವರು ನನಗೆ ಈ ಮಾತು ಹೇಳಿದ್ರು ನನಗೆ ತುಂಬ ಹಾರ್ಟಿಗೆ ಹೋಯಿತು, ಅಲ್ಲಿಂದ ನನಗೆ ಆ ಡಿಸಿಷನ್ ತೊಗೊಳ್ಳಿಲ್ಲ, ಆ ಥರ ತಪ್ಪು ನಿರ್ಣಯ ಮಾಡಲಿಲ್ಲ ಅಂತಕ್ಕಂಥ ಒಂದು ಒಳ್ಳೆಯ ಸಲಹೆ ನಿಮಗೆ ಈ ವಾರದ ಆದಿಯಲ್ಲಿ ಅಂತ್ಯದಲ್ಲಿ ಸಿಗುವ ಸಾಧ್ಯತೆ ಖಂಡಿತ ಇದೆ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆ ಬೇಕು. ಅದು ಗುರುವಾರ ಮತ್ತು ಶುಕ್ರವಾರ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಏರುಪೇರು, ತೊಡಕುಗಳು ಅಥವಾ ಇನ್ನೇನೋ ರಸ್ತೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಹಳ್ಳಿಗಳಲ್ಲಷ್ಟೇ, ಹಳ್ಳಿಗಳಲ್ಲಿ ವಾತಾವರಣ ಗುರುವಾರ ಮತ್ತು ಶುಕ್ರವಾರ ದಿವಸ ಸ್ವಲ್ಪ ಘರ್ಷಣೆಯ ಒಂದು ವಾತಾವರಣ ಇರ್ತದೆ. ಸಣ್ಣದಕ್ಕೂ ಏನೋ ಒಂದು ಜಗಳ, ಕಲಹ, ಈ ಥರದ್ದು ಒಂದು ರಂಪ ಮೈ ಮೇಲೆ ಬಂದ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ವೃಷಭ ರಾಶಿಯವರು ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು? ಪ್ರಾರ್ಥನೆಗೆ ವೃಷಭ ರಾಶಿಯವರು ದುರ್ಗಾ ಸನ್ನಿಧಾನ ನೀವು ಕೂಡ ಅಭಿಷೇಕವನ್ನು ಮಾಡಿಸಿ, ನೀವು ಕೂಡ ಶಿವ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅದು ಗುರುವಾರ ಮತ್ತು ಶುಕ್ರವಾರ 2 ದಿವಸ ಶ್ರದ್ಧೆಯಿಂದ ಶಿವ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಆ ದಿವಸ ಶುಕ್ರವಾರ ರವಿ ಸಂಕ್ರಮಣ ಇದೆ. ಹೀಗಾಗಿ ನಿಮ್ಮ ರಾಶಿಗೆ ರವಿ ವಿರೋಧಿ, ನಿಮ್ಮ ರಾಶಿಯಾಧಿಪತಿ ಶುಕ್ರ ಅಲ್ವಾ, ಶುಕ್ರನಿಗೆ ರವಿ ವಿರೋಧಿ. ಹೀಗಾಗಿ ಆ ಸಂಕ್ರಮಣ ದಿವಸ ನಿಮ್ಮ ಮನಸ್ಸು ಸಂಕ್ರಮಣ ಆಗಬಾರ್ದು, ಅಂದರೆ ಬದಲಾಗಬಾರ್ದು. ಹೀಗಾಗಿ ಅದರ ಸ್ಥಿರತೆಗೆ, ಧೈರ್ಯಕ್ಕೆ ನೀವು ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅದು ನಿಮಗೆ ಹೆಚ್ಚಿನ ಬಲ ತಂದು ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.